ಒತ್ತಕ್ಷರ ಪದಗಳನ್ನು ಬರೆಯುವುದು. ಇವತ್ತಿನ ವಿಡಿಯೋದಲ್ಲಿ ಕೆಲವು ಒತ್ತಕ್ಷರದ ಪದಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾನು ಈಗಾಗಲೇ ಕನ್ನಡ ಸ್ವರಗಳು, ವ್ಯಂಜನಗಳು, ಪದಗಳು, ವಾಕ್ಯಗಳು ಇವುಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಹಾಗೆ ಕನ್ನಡ ಸ್ವರ, ವ್ಯಂಜನ, ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಅವುಗಳ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳ ಬಗ್ಗೆ ಬೇಕಾಗಿದ್ದರೆ ನಿಮಗೆ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನೋಡಿ. ಹಾಗೆ ಕಾಗುಣಿತ ಕೂಡ ಇದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಇವೆಲ್ಲ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಹಾಗೆ ಅವೆಯಿಂದ ಅಹವರೆಗಿನ ಪದಗಳನ್ನು, ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹೇಗೆ ಅಂತ ಹೇಳಿ, ಕನ್ನಡ ಕಾಗುಣಿತ ಕ ಇಂದ ಜ್ಞವರೆಗೆ, ಹಾಗೆ ಇಂಗ್ಲೀಷ್ ಕಾಗುಣಿತ ಕ ಇಂದ ಜ್ಞವರೆಗೆ ಒತ್ತಕ್ಷರ ಪದಗಳು, ಹೀಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಈಗ ಒತ್ತಕ್ಷರ ಪದಗಳನ್ನು ಬರೆಯೋಣ. ಈಗ ಒತ್ತಕ್ಷರ ಪದಗಳನ್ನು ಬರೆಯುವಾಗ ಮೊದಲು ಉಚ್ಚಾರ ಏನು ಮಾಡ್ತೀವಿ ಅನ್ನೋದು ನೋಡಬೇಕು. ಈಗ ಉತ್ಸವ ಅಂತ ಹೇಳ್ತೇನೆ. ಉತ್ಸವ. ಈಗ ಏನಾಯಿತು? ಉ ಗೊತ್ತು ಮಕ್ಕಳಿಗೆ, ಉ. ಈಗ ನಾನೇನು ಹೇಳ್ತಾ ಇದ್ದೀನಿ? ಸವ. ಮೊದಲು ಯಾವುದು ಉಚ್ಚಾರ ಬರ್ತಾ ಇದೆ? ತ. ಇದೇನಾಯ್ತು? ಈಗ ಊತ ಆಯಿತು. ಅದಕ್ಕೆ ಸ ಒತ್ತು ಕೊಡಬೇಕು. ನಂತರ ನಾವು ಏನು ಉಚ್ಚರಿಸ್ತೀವಿ ಅದನ್ನು ಒತ್ತಕ್ಷರವನ್ನು ಹಾಕ್ಕೊಳ್ಬೇಕು. ಈಗ ಏನಾಯ್ತು? ಈಗ ಉತ್ಸವ. ಇದನ್ನು ಭಾಳಷ್ಟು ಮಕ್ಕಳು ಹೇಗೆ ಉಚ್ಚರಿಸ್ತಾರೆ? ಉಸ್ತವ ಅಂತ ಬರ್ತಾರೆ. ಉಸ್ತವ ಅಂತಂದರೆ ಅದನ್ನು ಈ ಥರ ಬರೀಬೇಕಾಗುತ್ತೆ. ಸ ತ ವ, ಉಸ್ತವ. ಆದರೆ ಇದು ತಪ್ಪು. ಇದನ್ನು ಸರಿಯಾದ ಉಚ್ಚಾರ ಉತ್ಸವ. ಮೊದಲನೇ ನಾವು ಉಚ್ಚಾರ ಮಾಡ್ತಾ ಇದ್ದು ತ, ನಂತರ ಸ. ಉತ್ಸವ. ನಂತರ ಉತ್ಸಾಹ. ನೋಡಿ, ಉತ್ಸಾಹ. ಇಲ್ಲಿ ಏನು ಬಂತು? ಆಕಾರ ಬಂತು. ಉತ್ಸಾಹ. ಅಂತ ಬರ್ತದೆ. ಆದ್ದರಿಂದ ತಾಗೆ ಸ ಒತ್ತೊಂದಿಗೆ ಉತ್ಸಾಹ. ಉತ್ಸಾಹ. ಇದನ್ನು ಕೂಡ ಉತ್ಸಾಹ ಅಂತಾರೆ. ಅಲ್ಲ, ತಪ್ಪು. ಉತ್ಸಾಹ. ಇಲ್ಲಿ ಉಚ್ಚಾರ ಮಾಡುವ ಕೊನೆಯಲ್ಲಿ ಇರೋದ್ರಿಂದ ತಲೆಕಟ್ಟಿನ ದೀರ್ಘವನ್ನು ಕೊಡಬೇಕು. ಉತ್ಸಾಹ. ನಂತರ ಮೂರನೇ ಪದ. ನಂತರ ಪ್ರೋತ್ಸಾಹ. ಇಲ್ಲಿ ಏನು ಮಾಡ್ತದೆ? ಮೊದಲು ಉಚ್ಚಾರ ಯಾವುದು ಬರ್ತದೆ? ಪ ನಂತರ ರ ಉಚ್ಚಾರ ಇರುತ್ತೆ. ಆದ್ದರಿಂದ ಮೊದಲು ಪೋ ಬರಿಬೇಕಾದ್ರೆ ಏತ್ವ, ಇದು ಕೊಂಬಿನ ದೀರ್ಘ. ಇಲ್ಲಿ ಪೋ ಆಯ್ತಿದೆ. ಇದು ಹೇಗೆ ಮಾಡೋದು ಅಂದರೆ ನಾವು ಇದ್ರ ಜೊತೆಗೇ ಉಚ್ಚಾರ ಮಾಡ್ತಾ ಇರೋದ್ರಿಂದ ರ ಒತ್ತು ಕೆಳಗಡೆ ಇದನ್ನು ನಾವೇನು ಅದ್ರ ದೀರ್ಘವಾಗಿ ಹೇಳ್ತಾ ಇದ್ದೀವಿ. ಪೋ, ಅದಕ್ಕೆ ರ ಒತ್ತು ದೀರ್ಘ. ಈಗ ಏನಾಯಿತು? ನಂತರ ತ ಮೊದಲು ಉಚ್ಚಾರ ಮಾಡ್ತಾ ಇದ್ವಿ. ನಂತರ ಕೊನೆಯಲ್ಲಿ ಉಚ್ಚಾರ ಇದೆ. ಪ್ರೋತ್ಸಾಹ. ಆದ್ದರಿಂದ ಕೊಂಬಿನ ದೀರ್ಘ ಕೊಟ್ಟು ಒತ್ತಕ್ಷರ ಸ. ಪ್ರೋತ್ಸಾಹ. ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳಿಗೆ. ಉತ್ಸವ, ಉತ್ಸಾಹ. ಇಲ್ಲಿ ಅಕಾರ ಇರೋದ್ರಿಂದ ತಲೆಕಟ್ಟು, ಇಲ್ಲಿ ಆಕಾರ ಇರೋದ್ರಿಂದ ತಲೆಕಟ್ಟಿನ ದೀರ್ಘ. ಇಲ್ಲಿ ಉಚ್ಚಾರ ಇರೋದ್ರಿಂದ ಏತ್ವ, ಕೊಂಬಿನ ದೀರ್ಘ ಮತ್ತು ಈ ದೀರ್ಘ. ಪ್ರೋತ್ಸಾಹ. ನಂತರ ಸ್ವಾತಂತ್ರ್ಯನ ಭಾಳಷ್ಟು ಮಕ್ಕಳು ಸ್ವಾತಂತ್ರ್ಯ ಅಂತ ಓದ್ತೀರ. ಅದು ತಪ್ಪು. ನಂತರ ಈಗ ಆಕಾರ ಬರ್ತಾ ಅದರಿಂದ ಸ. ಇಲ್ಲಿ ಸ್ವತಂತ್ರ ಅಂತ ಬರೆದ್ರೆ ನೀವು ಸ ಬರಬೇಕು. ಇದು ಸ್ವ ತ ಸೊನ್ನೆ ಕೊಟ್ಟಾಗ ತಂ. ಸ್ವತಂತ್ರ. ಆದರೆ ಇಲ್ಲಿ ನಾವು ಅಂತ ಹೇಳೋದ್ರಿಂದ ತಲೆಕಟ್ಟಿನ ದೀರ್ಘ. ಇಲ್ಲಿ ಒತ್ತು. ಈಗೇನಾಯಿತು? ಈಗಾಯ್ತು. ಇದು ಇದು ಸ್ವ. ನಂತರ ಒಂದು ಸೊನ್ನೆ ಸ್ವಾತಂತ್ರ್ಯ. ಮತ್ತು ರ ಒತ್ತು. ಏನಾಯ್ತು? ಈಗ ಸ್ವಾತಂತ್ರ್ಯ ಅಷ್ಟೇ ಆಯ್ತು. ಈಗ ನಮಗೆ ಬೇಕಾಗಿರೋದು ಸ್ವಾತಂತ್ರ್ಯ. ನಂತರ ಇಲ್ಲಿ ಏನು ಬರಬೇಕು? ಒತ್ತು. ಸ್ವಾತಂತ್ರ್ಯ. ಮತ್ತೊಂದು ಪದ ವಿಭಕ್ತಿ. ನೋಡಿ, ಇದು ಸರಳವಾದ ಅಕ್ಷರ ಗೊತ್ತು. ಇದು ಗೊತ್ತು. ಆಯಿತು. ಈಗ ಏನು ಉಚ್ಚಾರ ಇದೆ? ಕಿ ಈ ಉಚ್ಚಾರ ಬರ್ತದೆ. ಆದ್ದರಿಂದ ವಿಭಕ್ತಿ ಅನ್ನೋದ್ರಿಂದ ಇಲ್ಲಿ ಉಚ್ಚಾರ ಬರ್ತದೆ. ಅದಕ್ಕೆ ತ ಒತ್ತು. ಏನಾಯಿತು? ವಿಭಕ್ತಿ.
ಮೊದಲು ಕ ಉಚ್ಚಾರ ಬರೋದ್ರಿಂದ ನಂತರ ಅದರ ಕೊನೆಯಲ್ಲಿ ಈ ಇರೋದ್ರಿಂದ ಕಿ, ಅದಕ್ಕೆ ತಾವತ್ತು ವಿಭಕ್ತಿ. ಅದನ್ನೇ ನೀವು ವಿಭಕ್ತ ಅಂತ ಬರಬೇಕಾದ್ರೆ ಏನು ಬರೆಯೋದು? ವಿ ಭ, ಇದು ಕ ಸರಳವಾಗಿ ಬರುತ್ತೆ, ಕಗೆ ತಾವತ್ತು, ಇದು ವಿಭಕ್ತ. ಅದನ್ನೇ ಈ ಮಾಡುವಾಗ ಇಲ್ಲಿ ಗುಡಿಸು ಕೊಡಬೇಕು. ಮತ್ತೊಂದು ಪದ ಧನಾತ್ಮಕ. ಧಗೆ ಇದು ಏನಾಯಿತು? ಇದು ದ. ಇದನ್ನೇ ಧ ಮಾಡಬೇಕಾದ್ರೆ ಇಲ್ಲಿ ಒಂದು ಗೆರೆ ಕೊಟ್ಟರೆ ಧ ನಾ. ಈಗ ತ್ಮ ತ ಮೊದಲು ಉಚ್ಚಾರ ಮಾಡ್ತಾಯಿದ್ರಿ ತ, ಅದು ನಂತರ ಮ ಉಚ್ಚಾರ, ಮಾವತ್ತು ಧನಾತ್ಮಕ. ಪ್ರಯತ್ನ. ಪ್ರಯತ್ನ. ಈಗ ಪ ಮೊದಲು ಉಚ್ಚಾರ ಪ ಬರ್ತದೆ, ಪ ಅದಕ್ಕೆ ರಾವತ್ತು, ಇಲ್ಲಿ ಅರ್ಕಾವತ್ತು ಬರಲ್ಲ, ಇಲ್ಲಿ ಒಟ್ಟಿಗೆ ಉಚ್ಚಾರ ಮಾಡ್ತಾ ಇರೋದ್ರಿಂದ ಪ್ರಯತ್ನ. ತ ಮೊದಲು ಉಚ್ಚಾರ ತ ಬರ್ತಾಯಿದೆ, ಅದರ ನಂತರ ನಾವತ್ತು ಪ್ರಯತ್ನ. ಅದನ್ನೇ ನೀವು ಪರ್ವತ ಅಂತ ಬರಬೇಕಾದ್ರೆ ಮೊದಲು ಪ, ಇಲ್ಲಿ ಅರ್ಕಾವತ್ತಿನ ಉಚ್ಚಾರ ಮೊದಲು ಮಾಡ್ತಾಯಿದ್ದೀವಿ, ಆದ್ರೂ ಕೂಡ ಇಲ್ಲಿ ವ ಬರೆದು ನಂತರ ಅರ್ಕಾವತ್ತು ಕೊಡಿ. ಇಲ್ಲಿ ಪರ್ವತ. ಇಲ್ಲಿ ಒಟ್ಟಿಗೆ ಉಚ್ಚಾರ ಮಾಡುವಾಗ ರಕಾರದ ಒತ್ತಕ್ಷರ ಕೊಡಬೇಕು. ಇಲ್ಲಿ ಅರ್ಕಾವತ್ತು ಪರ್ವತ ಮೊದಲು ರ ಉಚ್ಚಾರ ಬರ್ ಅಂತ ಬರುವಾಗ ಅದು ಅರ್ಕಾವತ್ತು ಅಂತ ತಿಳ್ಕೊಳ್ಬೇಕು. ಅದರ ನಂತರ ಪ ವ ತ, ವ ನಂತರ ಅರ್ಕಾವತ್ತನ್ನು ಬರೀಬೇಕು. ಇನ್ನೊಂದು ಪದ ಆಚಾರ್ಯ. ಆ ಇದು ಗೊತ್ತು ನಿಮಗೆ, ಹಾಗೆ ಚ ಕೂಡ ಗೊತ್ತು, ಆಚಾರ್ಯ. ಈಗ ಇದನ್ನು ಏನು ಮಾಡ್ತಾರೆ ಕೆಲವು ಮಕ್ಕಳು, ಕೆಳಗಡೆ ಅರಾವತ್ತು, ಇದು ತಪ್ಪು. ಇಲ್ಲಿ ಅರ್ಕಾವತ್ತಿನ ಉಚ್ಚಾರ ಬರ್ತಾಯಿದೆ ಅಂತ ತಿಳ್ಕೊಳ್ಬೇಕು. ಆಚಾರ್ಯ ಅರ್ಕಾವತ್ತಿನ ನಂತರ ಇದನ್ನು ಉಚ್ಚರಿಸ್ತೇವೆ, ಆಚಾರ್ಯ. ಮತ್ತೊಂದು ಪದ ಬರೆಯೋಣ, ಅನುಷ್ಠಾನ. ಹೇಗೆ ಬರೆಯೋದು? ಇದು ಆ ಗೊತ್ತು, ಸರಳಾಕ್ಷರ, ನ ಗೊತ್ತು. ಇದನ್ನು ನು ಮಾಡಬೇಕಾದ್ರೆ ಏನು ಮಾಡಬೇಕು? ಕೊಂಬು, ಅನು. ಈಗ ಷ್ಠಾನ, ಶ ಆಕಾರ ಬರ್ತಾ ಇರೋದ್ರಿಂದ ಕೊಂಬಿನ ದೀರ್ಘ, ಅನುಷ ಆಯ್ತು. ಈಗ ಅನುಷ್ಠ ಮಾಡಬೇಕಂದ್ರೆ ಠವತ್ತು, ಠವತ್ತಿಗೆ ಒಂದು ಸೊನ್ನೆ ಕೊಟ್ಟು ನಂತರ ಮಧ್ಯದಲ್ಲಿ ಒಂದು ಬಿಂದು, ಅನುಷ್ಠಾನ, ಅನುಷ್ಠಾನ. ಮತ್ತೊಂದು ಪದ ಸಂಕಲ್ಪ. ಸಗೆ ಸೊನ್ನೆ ಕೊಟ್ಟರೆ ಕ. ಈಗ ಅಲ್ಪ, ಸಂಕಲ್ಪ. ಯಾವುದಾದ್ರು ಮೊದಲು ಉಚ್ಚಾರ ಯಾವ್ದು ಬರ್ತಾಯಿದೆ? ಇಲ್ಲ, ಇದೇನಾಯಿತು? ಸಂಕಲ ಆಯ್ತು. ಇದನ್ನು ಸಂಕಲ್ಪ ಮಾಡಬೇಕಾದ್ರೆ ಪಾವತ್ತು, ನಂತರದ ಯಾವುದು ಉಚ್ಚಾರ ಬರುತ್ತೆ ಅದನ್ನು ಒತ್ತಕ್ಷರವನ್ನಾಗಿ. ಇದು ಭಾಳಷ್ಟು ಜನ ಮೊದಲು ಈ ಅಕ್ಷರ ಬರೀಬೇಕು ಅಥವಾ ಇದನ್ನು ಬರೀಬೇಕು ಅಂತ ತುಂಬ ಸಲ ಕೇಳ್ತಾರೆ. ಆದ್ದರಿಂದ ಮೊದಲು ಯಾವ ಉಚ್ಚಾರ ಮಾಡ್ತೀವಿ? ಸಂಕಲ್ಪ. ಲ ಮೊದಲು ಬರ್ತಾಯಿದೆ, ನಂತರ ಪಾವತ್ತು. ಇಲ್ಲಿ ಅಕಾರ ಇರೋದ್ರಿಂದ ಲ ಬರಬೇಕು, ಸಂಕಲ್ಪ. ಇವೆಲ್ಲ ವಿಜಾತಿಯ ಒತ್ತಕ್ಷರಗಳಾಯ್ತು. ಈಗ ಮತ್ತೊಂದು ಪದ ನೋಡೋಣ, ಎಚ್ಚರ. ಎಚ್ಚರ ಅಂತಂದರೆ ಎ ಚ, ಇಲ್ಲಿ ಏನಾಯಿತು? ಸಜಾತಿಯ ಚಗೆ ಚ ಒತ್ತಿದ್ದಕ್ಕೆ ತಲೆಕಟ್ಟು ಕೊಡೋದಿಲ್ಲ ಅಷ್ಟೇ, ಇದನ್ನು ಚಿಕ್ಕದಾಗಿ ಬರೆಯೋದು ಎಚ್ಚರ, ಎಚ್ಚರ. ಮತ್ತೊಂದು ಪದ ಬರೋಣ, ಸ್ಥಿತಿ. ಸ್ಥಿತಿ. ಇಲ್ಲಿ ಏನು ಬರ್ತದೆ? ಉಚ್ಚಾರ ಈ ಬರ್ತದೆ, ಆದ್ದರಿಂದ ಸಿಗೆ ಥಾವತ್ತು, ಥಾವತ್ತು ಮತ್ತು ಅದೇ ವಿತೌಟ್ ಇದು ತಲೆಕಟ್ಟು ಇಲ್ಲದೆ ಥಾವತ್ತು ಕೊಡೋದು, ಸ್ಥಿತಿ. ಇಲ್ಲಿ ಗುಡಿಸು, ತಾಗೆ ಗುಡಿಸು ಕೊಡಬೇಕು, ಸ್ಥಿತಿ. ಮತ್ತೊಂದು ಪದ ಅಧ್ಯಕ್ಷ. ಅ ಆಯಿತು. ಈಗ ಧ್ಯ ಹೇಗೆ ಬರೆಯೋದು? ಧ ನಂತರ ಯ ಉಚ್ಚಾರ ಮಾಡ್ತಾಯಿದ್ದೀವಿ, ಆದ್ದರಿಂದ ಯಾವತ್ತು ಏನಾಯಿತು? ಅಧ್ಯ. ಈಗ ಕ್ಷದು ಈ ಅಕ್ಷರವನ್ನು ಮೊದಲೇ ಕಲ್ತಿರ್ತೀರ ಕಾಗುಣಿತ ಮಾಡುವಾಗ. ನಾನು ಈಗಾಗಲೇ ಈ ಕಾಗುಣಿತಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೇನೆ, ಕ ಇಂದ ಜ್ಞವರೆಗೂ ನೋಡಿದೆ. ಕ್ಷ ಇಲ್ಲಿ ಅಧ್ಯಕ್ಷ, ಇದನ್ನೆಲ್ಲ ನೀವು ಕಲ್ತುಬಿಟ್ರೆ ಸರಳವಾಗಿ ಬರಿಬಹುದು. ಕ್ಷ ತ್ರ ಜ್ಞ, ಜ್ಞವರೆಗೂ ಇದೆ. ಕನ್ನಡ ಕಾಗುಣಿತವನ್ನು 4 ಭಾಗಗಳಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಗೆ ಪಾರ್ಟ್ 4 ಹೀಗೆ 4 ಭಾಗಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈ ಪದಗಳನ್ನೆಲ್ಲ ಅಂದರೆ ಸರಳ ಪದಗಳಾಗಲಿ ಒತ್ತಕ್ಷರ ಪದಗಳಾಗಲಿ ಇವುಗಳನ್ನು ಬರಿಬೇಕಂತಂದರೆ ನೀವು ಕಾಗುಣಿತವನ್ನು ಕಲೀಲೇಬೇಕಾಗುತ್ತೆ. ನೋಡಿ, ಆಸಕ್ತಿ ಇರೋರು ಮಾಡಿ. ಹಾಗೆ ಇನ್ನೊಂದು ಸೂಕ್ತ. ಸ
ಊ ಆಕಾರ ಮಾಡಬೇಕಂದ್ರೆ ಏನು ಮಾಡಬೇಕು? ಕೊಂಬಿನ ದೀರ್ಘ ಸೂ. ಈಗ ಸೂಕ್ತ ಕ ಕ ಮೊದಲು ಉಚ್ಚಾರ ಮಾಡ್ತಾಯಿದ್ದೆ ಕ, ಅದಕ್ಕೆ ತ ಒತ್ತು ಸೂಕ್ತ. ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಕೇಳ್ತಾ ಇರೋದ್ರಿಂದ ಇನ್ನಷ್ಟು ಒತ್ತಕ್ಷರ ಪದಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದಕ್ಕೆ ಇವುಗಳನ್ನು ಮಾಡ್ತಾಯಿದ್ದೀನಿ. ಇವು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.